ಇವತ್ತಿಗೆ ನನ್ನ ಮನೆಯ ಹೋಮ್ ಟೂರ್. ಕಳ್ರಿಗಿಲ್ರಿ ಮನ್ಗಿನ್ಬಿಟ್ಟು ಒಡವೆ ಗಾಯ್ಸ್, ಒಡವೆ ನೋಡಿ ಹೆಂಗೆ ಇದು ಅಟ್ಯಾಚ್ಡ್ ಮನೇಲಿ ಇರೋದು. ಇದೊಂದು ಕಬೋರ್ಡ್ ಎಕ್ಸ್ಟ್ರಾ ನಾವು ಮಾಡಿಸ್ಕೊಂಡಿದ್ದು. ಈಗ ನಮ್ಮ ಅತ್ತೆ ಮನೆ ಇಲ್ಲಿಂದ ನನ್ನ ಹೇರ್ ಕೇರ್ ಸ್ಕಿನ್ ಕೇರ್ ಸೆಷನ್. ಇನ್ ಮಿಕ್ಕಿ ಟೀ ಪುಡಿ, ಸಕ್ಕರೆ, ಕಡ್ಲೆ ಅವೆಲ್ಲ ಮಿಠಾಯಿ. ಈ ಸಿಸ್ಟಮ್, ಇದು ಟಿವಿ, ಇದು ಒಂದೊಂದು ಇದು ಆಕ್ಚುಲಿ ವರ್ಕ್ಗೆ ಅಂತ ನಾನು ಡಬಲ್ ಸ್ಕ್ರೀನಿಂಗ್ಗೋಸ್ಕರ ತರ್ಸ್ಕೊಂಡೆ. ನಾನು ಅರ್ಲಿ ಸ್ಟೇಜ್ ಪ್ರಮೋಷನ್ ಅಲ್ಲಿ ಸಿಕ್ಕಿದ್ದು ಇದು ನೋಡಿ, ವೇದ. ಈಗ ನೋಡ್ರೆ ಅಪ್ಪು. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಸೊ ನನ್ನ ಲಾಸ್ಟ್ ಟೈಮ್ ಏನು ಕ್ವೆಶನ್ ಕೇಳಿದ್ರು Q&A, ಅದರಲ್ಲಿ ಕೆಲವರು ಕೇಳಿದ್ರು ಹೋಮ್ ಟೂರ್ ಮಾಡಿ ಅಂತ. ನಾವು ತುಂಬ ದಿನ ಅಂದ್ಕೊತಿದ್ವಿ. ಲೈಕ್ ನಮಗೊಂಥರ ಇನ್ಸೆಕ್ಯೂರಿಟಿ ಫೀಲ್ ಇತ್ತು, ಲೈಕ್ ಈ ಹೋಮ್ ಟೂರ್ ಮಾಡೋಷ್ಟು ದೊಡ್ಡ ಮನೆ ಏನಲ್ಲ, ಯಾಕೆ ಮಾಡಬೇಕು ಅಂತ. ಬಟ್ ಆದರೂ ಇವತ್ತು ಹೋಮ್ ಟೂರ್ ಮಾಡೋಣ ಅಂದ್ಕೊಂಡು ಈ ವ್ಲಾಗ್ ಕಂಪ್ಲೀಟ್ ನಮ್ಮ ಮನೆ, ಓನ್ಲಿ ನನ್ನ ಮನೆ, ಅತ್ತೆ ಮನೆ ಇನ್ನೊಂದಿರ. ಸೊ ಇವತ್ತಿಗೆ ನನ್ನ ಮನೆಯ ಹೋಮ್ ಟೂರ್. 2nd ಫ್ಲೋರ್, 2 ಫ್ಲೋರ್ ಹತ್ತಷ್ಟು ಸಾಕಾಗೋಗುತ್ತೆ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಹೋಮ್ ಟೂರ್ ಮಾಡಬೇಕು ಅಂತ ಸೆಪ್ರೇಟ್ ಪ್ರಿಪ್ರೇಷನ್ ಎಲ್ಲ ನಾವೇನೋ ಮಾಡ್ಕೊಂಡಿಲ್ಲ. ನಮ್ಮ ಅತ್ತೇಜಿ ಇಲ್ಲೇ ಗೊತ್ತಿದೆ. ನಾವು ಆಲ್ಮೋಸ್ಟ್ ನಾರ್ಮಲಾಗಿ ನಮ್ಮ ಮನೆ ಹೇಗಿರುತ್ತೆ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬ ಏನು ಎಕ್ಸ್ಪೆಕ್ಟೇಷನ್, ನಿಮ್ಮ ಮನೇಲಿ ಇರೋದು ನಮ್ಮ ಮನೇಲಿ ಇರುತ್ತೆ ಅಷ್ಟೇ. ಈಗ ಇದು ಸೋಫಾ ಮೇಲೆ ನಮ್ಮ ಅತ್ತೆ ನೋಡಿ ಗಲೀಜ್ ಥರ ನಾನು ವಾಟರ್ ಬಾಟ್ಲ್ ಇಕ್ಕಿದ್ದೀನಿ ಅಲ್ಲಿ. ಸೊ ಇದು ನಮ್ಮ ಸೋಫಾ, ಇದಿರೋದು ಈ ಕಡೆ. ಇದನ್ನ ನಾನು ಇಲ್ಲಿ ಖಾಲಿ ಹೊಡಿತಿದೆ ಅಂದ್ಬಿಟ್ಟು ನಾನು ಆರ್ಡರ್ ಮಾಡಿಸ್ಕೊಂಡಿದ್ದು. ಮಹೇಶಲ್ಲಿ ಆರ್ಡರ್ ಮಾಡಿದ್ದು ಅಲ್ಲಿ ಖಾಲಿ ಇದೆ ಆದ್ರೆ ಖಾಲಿ ಹೊಡಿಯುತ್ತೆ ಅಂತೇಳಿ ನಾವು ಆ ಲ್ಯಾಂಪ್ನ ಆರ್ಡರ್ ಮಾಡ್ಕೊಂಡ್ವಿ, ಆ ಸ್ಪೇಸ್ ಫಿಲ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇದು ಆ್ಯಕ್ಚುಲಿ 2 BHK ಹೌಸು, 2 ಬೆಡ್ರೂಮ್. ಈ ಕಡೆ ಅಪ್ಪ ಅಮ್ಮ ರೂಮ್, ಅಲ್ಲಿ ಆಮೇಲೆ ಬಾಲ್ಕನಿ. ಈ ಕಡೆ ನನ್ನ ರೂಮ್ ಪಕ್ಕ ದೇವ್ರ ಮನೆ, ಈ ಕಡೆ ಕಿಚನ್. ಆ್ಯಂಡ್ ಆ ಕಡೆ ಇನ್ನೊಂದು ಅಡುಗೆ ಮನೆ, ಸಿಲಿಂಡರ್ ಇಡೋ ಗ್ಯಾಪ್ಗೆ ಇನ್ನೊಂದು ಚಿಕ್ಕ ಬಾಲ್ಕನಿ. ಅಲ್ಲಿ ಆ್ಯಕ್ಚುಲಿ ನಮ್ಮ ಬೆಕ್ಕದು ಬಾತ್ರೂಮ್ ಮಾಡ್ಕೊಟ್ಟಿದ್ದೀವಿ ಅಲ್ಲಿ. ಅವಳು ಆ್ಯಕ್ಚುಲಿ ಈಗ ಮೊನ್ನೆ ಲಾಸ್ಟ್ ಬ್ಲಾಗಲ್ಲಿ 2 ಬೆಕ್ಕು ತೋರಿಸ್ತಾ ಇಲ್ಲ. ಸೊ ಒಂದು ಬ್ಲ್ಯಾಕ್ ಬೆಕ್ಕು ಇನ್ನೊಬ್ರು ಅಡಾಪ್ಟ್ ಮಾಡ್ಕೊಂಡ್ರು. ಸೊ ಇನ್ನೊಂದು ಬೆಕ್ಕನ್ನ ಯಾರೂ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಸೊ ಬೇರೆ ಆಪ್ಷನ್ ಇಲ್ಲ, ನಾವು ಸಾಕ್ತಾ ಇದ್ದೀವಿ. ಅವಳು ಕಲರ್ ಚೆನ್ನಾಗಿಲ್ಲ ಅನ್ನೋದು, ಮತ್ತೆ ಅವಳು ಹೆಣ್ಣು ಅನ್ನೋ ಹೆಣ್ಣಿಗೆ ರಿಸ್ಕ್ ಅಲ್ವಾ, ಮಕ್ಳಿಗಿಕ್ಲಾಗೋದ್ರೆ ಅನ್ನೋ ಕಣಕ್ಕೆ ಯಾರು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರಲಿಲ್ಲ. ಸೊ ಬೇರೆ ಆಪ್ಷನ್ ಇಲ್ಲ, ನಾವೇ ಸಾಕ್ತಾ ಇದ್ದೀವಿ. ನಮ್ದು ಆಲ್ರೆಡಿ ಒಂದು ಗಂಡು ಬೇಕಿದೆ. ಸೊ ಅವ್ನು ಅಲ್ಲಿ ಮಲಗಿದ್ದಾನೆ, ತೋರ್ಸಕ್ಕಾಗಲ್ಲ. ಯಾರ ಕೈಲ ಕಚ್ಚಿಸ್ಕೊಂಡ್ ಬಂದು ಎಲ್ಲ ತಾವು ಗಾಯ ಮಾಡ್ಕೊಂಬಂದ್ಬಿಟ್ಟು 3 ದಿವಸದಿಂದ ಅಳ್ಳಾಡಿಲ್ಲ. ಮಲ್ಗಿರೋ ಟೈಮ್ ಕೋಮಾಗ ಹೋದಂಗೆ ಹೋಗ್ಬಿಟ್ಟವನೆ. ನಾವೇ ಅವನಿಗೆ ತಿನ್ಸೋದು ಕುಡ್ಸೋದು ಮಾಡ್ತಾವ್ರಿ ಇವರೆಲ್ಲರೂ. ಇವತ್ತು ಎದೊಳ್ಳಿಲ್ಲ ಅಂದ್ರೆ ಆಸ್ಪತ್ರೆಗೆ ತೋರಿಸ್ಬೇಕು. ಇವತ್ತು ಆಸ್ಪತ್ರೆಗೆ ತೋರಿಸ್ಬೇಕು ಅಂದ್ಕೊಂಡ್ವಿ, ಬಟ್ ಆಗಲ್ಲ. ಇವತ್ತೇನೋ ಡಾಕ್ಟರ್ ಇಲ್ವಂತೆ ಅಲ್ಲಿ. ಇದು ಯೂಶಲಿ ಇವ್ನು ಅವಾಗ ಒದೆ ತಿನ್ಕೊಂಡ್ ಬರ್ತಾನೆ. ಇದು ಹಂಗೆ ಅನ್ಕೊಂಡ್ವಿ, ಬಟ್ ಈ ಸರಿ ತುಂಬಾ ಡ್ಯಾಮೇಜ್ ಆಗಿದೆ. ಅಂಕಲ್ ಎದ್ನಿ ಇಲ್ಲಕ್ಕಾಗ್ತಿಲ್ಲ, ನಾವೇ ತಿನ್ನಿಸ್ತಾ ಇದೀವಿ, ಆ ನೀರೆಲ್ಲ ಕುಡಿಸ್ತಾ ಇದೀವಿ. ಸೊ ಇವತ್ತು ಹೋಗೋಣ ಅಂದ್ರೆ ಇವತ್ತು ಹಾಸ್ಪಿಟ್ಲಿಗೆ ತೆಗ್ದಿಲ್ಲ. ಇವತ್ತು ಸಂಜೆ ಮತ್ತೆ ರೀಚ್ ಔಟ್ ಮಾಡಬೇಕು, ಇಲ್ಲ ನಾಳೆ ಬೆಳಿಗ್ಗೆ ಅವ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಬುಟ್ಟಿ ಒಂದಿದು ನಾವು ವಾಷಿಂಗ್ ಮಿಷಿನ್ ಮೇಲೆ ಇಕ್ಕಿದ್ದೀವಿ. ಇದು ಒಂದು ಪೆಟ್ಟಿಗೆ, ಅವ್ರ ಮನೆದು ನಮ್ಮ ಮನೆದು ಒಂದೇ ಪೆಟ್ಟಿಗೆ. ಅವ್ರ ಮನೆ ಯೂಶಲಿ ಅವ್ರು ಅವ್ರದ್ದು ಪೆಟ್ಟಿಗೆ ಇದು. ಅವ್ರ ಮನೆ ಅವಳು ಅಷ್ಟು ಈಸಿಯಾಗಿ ಸಿಗಲ್ಲ. ಸೊ ಅವ್ರಿಗೆ ಅಷ್ಟು ಕೆಲ್ಸಕ್ಕೆ ಬಂದಿಲ್ಲ. ಅವಳು ಸಿಗೋದೇ ಇಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂದ್ರೂ ಬರಲ್ಲ ಅವಳು. ನಂಗೆ ಹೆಂಗಾದ್ರೂ ನಾವು ಇವ್ನ ಯಾಮರ್ಸ್ ಕರ್ಕೊಂಡು ಹೋಗ್ಬೋದು. ನಮ್ಮನೆ ಹುಡುಗನ ಅವಳ ಮನೆ ಹುಡುಗಿ ಇವಾಗ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತಾನೆ. ಅವ್ನಿಗಿರೋನ್ ಹೋಗಿ ಎಲ್ಲಿ ಅಲ್ಲೇ ಮನ್ಗಿರ್ತಾನೆ. ಸೊ ಈ ಕಡೆ ಬಂದರೆ ನನ್ನ ಸೋಫಾ ಪಕ್ಕ ಇಲ್ಲಿ ವಾಷಿಂಗ್ ಮಿಷಿನ್ ಅಂದರೆ ನ್ಯಾಚುರಲ್ ಮ್ಯಾಟ್ ಇದೆ. ನಾನು ಹೇಳಿದ್ನಲ್ಲ, ಏನು ಸ್ಪೆಷಲ್ ಆಗಿ ನಾನು ಸಖತ್ತಾಗಿ ತೋರಿಸ್ಬೇಕು ಅಂತ ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ. ನಾರ್ಮಲಾಗಿ ನಮ್ಮ ಮನೆ ಹೆಂಗಿರುತ್ತೆ ಹಾಗೆ ಟ್ರೈ ಮಾಡಿ. ಇದೆಲ್ಲ ನೀವು ವೀಡಿಯೋಲೇ ನೋಡ್ಬಿಟ್ಟಿರ್ತೀರ. ನಾನು ರೀಲ್ ಏನು ಮಾಡ್ತೀನಿ ಅದರಲ್ಲೇ ನೋಡ್ಬಿಟ್ಟಿರ್ತೀರ ಯಾವ್ಯಾವ ಡೈರೆಕ್ಷನಲ್ಲಿ ಏನೇನಿದೆ ಅಂತ. ಬಟ್ ಇವತ್ತು ಒಂದು ಕಡೆಯಿಂದ ತೋರಿಸ್ಕೊಂಬರ್ತಾ ಇದ್ದೀನಿ. ನಾವು ಇಲ್ಲೇ ಒಂದೊಂದ್ಸರಿ ತುಂಬ ಜುಗಾಡ್ ಮಾಡ್ತೀವಿ, ಇದನ್ನ ಬೇರೆ ರೂಮು ಅದನ್ನ ಬೇರೆ ರೂಮು ಅಂದರೆ ಆ್ಯಂಗಲ್ ಚೇಂಜ್ ಮಾಡಿ ರೀಲಲ್ಲಿ ಏನೋ ಇನ್ನೂ ದೊಡ್ಡದಾಗಿದೆ ಅನ್ನೋ ಥರ ಕಾಣಿಸೋ ಥರ ಮಾಡ್ತೀವಿ. ಬಟ್ ಇದೇ ರಿಯಾಲಿಟಿ. ಇದು ಅವಳ ಪೆಟ್ಟಿಗೆ ಇದೆ. ಇದು ವಾಶ್ರೂಮ್, ಇದು ಹಾಲಲ್ಲಿ ಒಂದಿದೆ, ಆ ಕಡೆ ರೂಮಲ್ಲಿ ಒಂದಿದೆ. ಸೊ ಈ ಕಡೆ ಬಂದರೆ ಇದು ಏನು ಟಿವಿ ಸ್ಟ್ಯಾಂಡ್ ಬರ್ತಿಲ್ಲ. ಟಿವಿ ಸ್ಟ್ಯಾಂಡ್ ಅದು ಇನ್ನೇನಾ ಸ್ಟ್ಯಾಂಡ್ ಅಲ್ಲ, ಅದು ಇನ್ನೇನಾ ನನಗೆ ಗೊತ್ತಿಲ್ಲ ಗುರು. ನನಗೆ ಗೊತ್ತಿರೋದು ಹೇಳಿ. ಏನೋ ಒಂದು ಗೈಸ್ ಎಲ್ಲರ ಮನೇಲೂ ಇರುತ್ತೆ ಟಿವಿ ಇಡಕ್ಕೆ ಒಂದು ಜಾಗ. ಇದೂ ಖಾಲಿ ಇರುತ್ತೆ ಅಂದ್ಬಿಟ್ಟು ಇಲ್ಲೂ ಶಾಕಿಗೆ ಇದೆಲ್ಲ ತರಿಸಿದ್ದೀನಿ. ಇದು ಆಮೇಲೆ ಟಿವಿನೂ ಫಸ್ಟ್ ಇನ್ನೊಂದು ನಾವು ಪ್ಯಾನಾಸೋನಿಕ್ 32 LCD, ಇಷ್ಟು ತಪ್ಪ ಇದೆ ಅದು ಬೇಸು. LED ಅಲ್ಲ, LCD ಟಿವಿನ
ಎಷ್ಟು ವರ್ಷ ಆಯ್ತಾ? ರಾಖಿ ಹುಟ್ಟಿದಾಗೇನ 2007. ರಾಖಿ ಹೆಚ್ಚು ಕಮ್ಮಿ ಒಂದ 4 ವರ್ಷನ 3 ವರ್ಷನ ಇದು 4 ವರ್ಷ 2011-10 ಅಲ್ಲಿ ತಗೊಂಡಿದ್ದು. ಈಗ ಈ ಮನೆಗೆ ಈಗ ಒಂದು 6 months ಬ್ಯಾಕ್ ಅದನ್ನ ಅಲ್ಲ 1 year ಹತ್ತತ್ರ ಅದನ್ನ ಸೇಲ್ ಮಾಡಿದ್ವಿ. 1 year ಆಯ್ತಾ? ಆಯ್ತು 1 year. ಜನವರಿಗೆಲ್ಲ ಇಲ್ಲಿ ಓಕೆ 1 year ಆಯ್ತು. 1 year ಬ್ಯಾಕ್ ಅದನ್ನ ಸೇಲ್ ಮಾಡೋದು. ಬಟ್ ಬೆಸ್ಟ್ ಕಂಡೀಷನ್ ಇವತ್ತಿಗೂ ಅದು ವರ್ಕ್ ಮಾಡೋದು ಚೆನ್ನಾಗಿ ಕೆಲಸ ಮಾಡಿ. ಸೊ ಅದನ್ನ ಸೇಲ್ ಮಾಡಾದ್ಮೇಲೆ ಈ ಟಿವಿ ತಗೊಂಡ್ವಿ. ಇದು 45 ಇಂಚ 55 ನಂಗೆ ಮಾಡ್ತಾಯಿದ್ದೀನಿ 55. ಇದು ನಾರ್ಮಲ್ ಡೆಕೋರೇಷನ್. ಇದು ನನ್ನ ವಿಡಿಯೋಗೆ ಬೇಕು ಅಂತ ಒಂದು ಫೋಟೋ ಮಾಡಿಸ್ಕೊಂಡಿದ್ದು. ಇನ್ನಿಲ್ಲಿ ಏನೇನೇನೋ ಜಿಗಾಡ್ ಏನೇನೋ ಇಕ್ಕಿದ್ದೀವಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಇದು ನನಗೆ ಒಂದು ಪ್ರಮೋಷನಲ್ಲಿ ನಾನು ಅರ್ಲಿ ಸ್ಟೇಜ್ ಪ್ರಮೋಷನಲ್ಲಿ ಸಿಕ್ಕಿದ್ದು. ಇದು ನೋಡಿ ವೇದ, ಹಿಂಗೆ ನೋಡಿದ್ರೆ ಅಪ್ಪು ನೋಡು ಚೆನ್ನಾಗಿದೆ. ಆ ಕಡೆ ಒಂದು ಸೈಡ್ ನೋಡಿದ್ರೆ ವೇದ, ಇನ್ನೊಂದು ಸೈಡ್ ಅಪ್ಪು. ಹೌದಾ? ಇದು ಹಿಂಗೆ ವೇದ ಕಾಣ್ತಾಯ್ತಾ? ಇಂಗ್ಲಿಷ್ ಬರಲ್ಲ ನಮ್ಗೆ, ಹೇಳು. ಸಾರಿ. ನೋಡಿ ಈ ಕಡೆ ನೋಡಿ ಅಪ್ಪು ಕಾಣುತ್ತೆ, ಕಾಣ್ತೈತೆ APP. ಹಿಂಗೆ ನೋಡಿದ್ರೆ ಇದು ಒಂದು ಪೇಜಿಂದ ಒಂದು ಪ್ರಮೋಷನ್ಗೆ ಸಿಕ್ಕಿದ್ದು. ಸೊ ಇದೆಲ್ಲ ನಾನೇ ಇದು ಬಿಟ್ಟು ಈ ವಾಸ್ ಎಲ್ಲ ಗ್ಯಾಪ್ ಇದು ಆ ವಾಸು ಮತ್ತು ಇಲ್ಲಿರೋ ವಾಸು ಗ್ಯಾಪ್ ಫಿಲ್ ಮಾಡೋದಕ್ಕೆ ನಾನು ತರಿಸಿದ್ದು. ಇದು ವಿನಾಯಕಂದು ಅಮ್ಮ ತಂದಿದ್ದು. ಅದ್ರ ಪಕ್ಕದಲ್ಲಿರೋದು ಯಾರೋ ನನ್ನ ಬರ್ಡೇಗೆ ಗಿಫ್ಟ್, ಇಲ್ಲ ಧನು ಆಂಟಿ, ನಮ್ಮ ಹಳೆ ಮನೆ ಹತ್ರ ಒಬ್ರು ಆಂಟಿ ಇದ್ರು, ಅವ್ರು ಗಿಫ್ಟ್ ಕೊಟ್ಟಿದ್ದು. ಅದ್ರ ಪಕ್ಕ ಅದು ಕೂಡ ಒಂದು ಪ್ರಮೋಷನಲ್ಲಿ ಬಂದಿದ್ದು. ಇದು ಯಾವ ಪ್ರಮೋಷನ್ ಮಾಡಿದೆ ಅದೇ ಪೇಜ್ ಅವರಿಂದ ನನ್ನ ಫೋಟೋ ಸಿಕ್ಕಿದ್ದು. ಅದ್ರ ಪಕ್ಕದ ನನ್ನ ಕಾಲೇಜ್ ಫ್ರೆಂಡ್ ಒಬ್ರು ಕೊಟ್ಟಿದ್ದು. ಇದು ನನ್ನ ತಮ್ಮ. ಇದೊಂಥರ ಜುಗಾಡ್ ಕೆಲಸ. ಇಲ್ಲು ದೇಹ ಒಂದಲ್ಲ, ಮಕ ಮಾತ್ರ ಒಂದು. ಎಲ್ಲೋ ತಿರುಪತಿಗೆ ಹೋಗಿದ್ದಾಗ್ಲಾ, ತಿರುಪತಿಗೆ ಫುಲ್ ಚಿಳ್ಳೆಕೆತ ಆಗಿದ್ದಾಗ ಇವ್ರು ಕರ್ಕೊಂಡು ಹೋಗಿದ್ರು. ಆವಾಗ ಫೋಟೋ ಹೊಡ್ಸ್ಬೇಕು. ಅವಾಗೆಲ್ಲ ಒಂದು ಚೌಕಿ ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ ಚೂಚಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಅಲ್ಲೊಬ್ರು ಫೋಟೋಗ್ರಾಫರ್ಸ್ ಇರ್ತಾರೆ, ಫೋಟೋ ಹೊಡಿತೀವಿ ಅಂತಾರೆ. ಫೋಟೋ ಹೊಡ್ಸ್ಕೊಂಡು ಏನಕ್ಕೂ ಪ್ರಯೋಜನ ಇಲ್ಲ, ಅದೊಂದು ಮೆಮೊರಿಯಿಂದ ತಂದು ಇಸ್ಕೊಳ್ಳೋದು. ಆ ಟೈಮಲ್ಲಿ ಈ ಥರ ಒಂದು ಆಲ್ಬಮ್ ಮಾಡಿಸ್ಕೊಂಡ್ಬಂದಿದ್ರು. ನೆಕ್ಸ್ಟು ಆ ಕೃಷ್ಣನ್ ಬೊಮ್ಮೆ ಮತ್ತೆ ನಮ್ಮಮ್ಮ ತಂದಿದ್ದು. ಅದನ್ನು ಈ ವಾಸ್ ನಾನು ಹೇಳಿದೆ. ಇವರು ನಮ್ಮ ಗ್ರ್ಯಾಂಡ್ ಮಾಮ್, ಟೆರರ್ ಲೇಡಿ ಲಕ್ಷ್ಮಮ್ಮನವರು. ನಮ್ಮ ಮಮ್ಮಿ ಅಂತೆ ಮಮ್ಮಿ. ಇವ್ರ ಮನೇಲಿ ಒಂದ್ಸರಿ ಇವ್ರ ಫೋನ್ ಎತ್ತಿಕ್ಬಿಟ್ಟಿನೆಲ್ಲ ಅವ್ರ ತಲೆ ಮೇಲೆ, ಆ ಫೋಟೋ ಮೇಲೇನೆ ಅವು ಸಿಕ್ಕಿದ್ದೆ. ಸೊ ಇದು ಹಾಲ್. ನಾವು ಮದುವೆ ವಿಡಿಯೋ ಒಂದು ಮಾಡಿದ್ವಿ ಮಂಟಪದಲ್ಲಿ. ಅಮ್ಮ ಮಗಳಿಗೆ ಹೆಂಗಾಗತ್ತೆ ಅದ್ರದ್ದು ಬ್ಯಾಕ್ಗ್ರೌಂಡ್ ಸ್ಕ್ರೀನು ಇದನ್ನೇ ಯೂಸ್ ಮಾಡ್ಕೊಂಡಿರೋದು ನಾವು. ಇಲ್ಲಿ ನಾವು ಆ ಮದುವೆ ವಿಡಿಯೋನ ಮಾಡಿರೋದು. ಅದರ ಗಂಡನ್ ತೋರಿಸ್ತಾ ಇರ್ಲಿಲ್ಲ ಕ್ಯಾಮ್ರಾಲಿ. ಈ ಡಿಸ್ಟೆನ್ಸಲ್ಲಿ ಇಬ್ಬರನ್ನ ಕ್ಯಾಪ್ಚರ್ ಮಾಡ್ಕೋಬೋದು. ಇನ್ನೂ 3 ಜನ ರೆಕಾರ್ಡ್ ಮಾಡ್ಬೇಕಾದ್ರೆ ಇನ್ನೂ ತೊಗೊಂಡೋಗ್ಬೇಕು. ಸೊ ಅಷ್ಟಾಗಲ್ಲ ಅಂದ್ಬಿಟ್ಟು ನಾವು ಅಮ್ಮ ಮದುಮಗಳು ಮಧ್ಯ ಈಗ ಅಮ್ಮಂಗೆ ಇಷ್ಟ ಇರಲ್ಲ ಮದುವೆ ಆಗ್ತಾ ಇರೋದು. ಅವಾಗ ಅಮ್ಮ ಹಿಂಗೆ ಬೈಕೊಂತಾಳೆ. ಈ ಥರ ಒಂದು ರೀಲೆಲ್ಲ ಈ ಸ್ಕ್ರೀನ್ ಇಟ್ಕೊಂಡೆ, ಇದನ್ನ ಅಡಿಪಾಯಾಗಿ ಇಟ್ಕೊಂಡೆ ನಾವು ಇಲ್ಲಿ ರೆಕಾರ್ಡ್ ಮಾಡಿದ್ವಿ. ಸೊ ಈಗ ರೂಮು ನನ್ನ ರೂಮ್ ನಾನು ಇನ್ನೂ ಹೇಳಿಲ್ಲ, ಆಲೆ ಉಗ್ಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಸೊ ಅದು ನನ್ನ ರೂಮ್ ಗೈಸ್. ಒಂದು ಫಸ್ಟ್ ದೇವ್ರದ್ದು ಆಶೀರ್ವಾದ ನೋಡಿ. ಇದು ದೇವ್ರ ಮನೆ. ನಮ್ಮ ಮನೇಲಿ ಇದು ಬೆಸ್ಟ್ ಪಾರ್ಟ್. ಇದು ಬೆಳಗ್ಗೆ ಎದ್ರೆ ನಿಮ್ಮಪ್ಪ ಯಾರು ಮಾಡಿಲ್ಲ ಅಂದ್ರೆ ನಿಮ್ಮಪ್ಪ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಅಪ್ಪನೇ ಈಗಲೂ ಅಲ್ಲಿ ದೀಪ ಹಚ್ಚಿರೋದು. ನಾವೆಲ್ಲ ಅರ್ಜೆಂಟ್, ನಾನು ಬೆಳಗ್ಗೆ 7:45 ಕಾಲೇಜ್ ಕೊಂಡು ಹೋಗ್ತೀನಿ. ಪಾಪ ನಮ್ಮಮ್ಮ 6 ಗಂಟೆ 6:15 ಕೆಲ್ಸಕ್ಕೆ ಹೋಗ್ತಾರೆ. ಏನ್ ಇವಳು ಇದ್ರೂ ಬೆಳಗ್ಗೆ 6 ಗಂಟೆಗೆ ಎದ್ದಿ ಮಾಡಲ್ಲ ಹೇಳ್ತಾವಳೆ. ನಾನು ಕಾಲೇಜ್ ನಮ್ಮ ಮನಸ್ಸಲ್ಲಿ ಇದೆ ಭಕ್ತಿ. ನಮ್ಮ ಅಪ್ಪಗೆ ಭಕ್ತಿ ನಮ್ಮ ಅಪ್ಪಗೆ ತುಂಬಾ ಜಾಸ್ತಿ ಈ ದೇವ್ರ ವಿಚಾರದಲ್ಲಿ ತುಂಬಾ ಏನಂತಾರೆ ಭಕ್ತಿ ನಂಬಿಕೆ ಜಾಸ್ತಿ. ಮತ್ತೆ ಪೂಜೆ ಮಾಡೋದೆಲ್ಲ ಆ ಶಿಸ್ತು ನಮ್ಮ ಅಪ್ಪಗೆ ತುಂಬಾ ಜಾಸ್ತಿ. ಅವ್ರ ಟೈಮ್ ಇಲ್ಲ ಅಂದ್ರೆ 2 ಕಡ್ಡಿ ಆದ್ರೂ ಹಚ್ಚೋಗಿ ಹಾಕ್ತಾರೆ. ಸುಮ್ಮನೆ ಅಂತೂ ಹೋಗಲ್ಲ. ಒಂದ್ ವೇಳೆ ಹಚ್ಚೇ ಹೋಗ್ತಾ ಇಡೀ ದಿನ ಕೊರಗ್ತಾ ಇರ್ತಾರೆ. ಪೂಜೆನೇ ಮಾಡಿ ಅವತ್ತೇನ್ ಕೆಟ್ಟದಾದ್ರೂ ಪೂಜೆ ಮಾಡಿಲ್ಲ ಅಂತಾನೆ ಆಗಿಲ್ಲ. ಆ ಥರ ಅಷ್ಟು ಇನ್ವಾಲ್ವ್ಮೆಂಟ್. ಸೊ ಇವಾಗ ನಮ್ಮ ಅಪ್ಪ ದೀಪ ಹಚ್ಚಿ ಹೋಗಿದ್ದಾರೆ. ನೆನ್ನೆ ರಥ ಸಪ್ತಮಿ ಆಗಿ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ಸಕ್ಕದಾಗಿತ್ತು. ಇದು 4ನೇ ದಿನ ಆಗಿರೋದ್ರಿಂದ ಸ್ವಲ್ಪ ಹೂವು ಬಾಡಿದೆ ಅಷ್ಟೇ. ಈಗ ನಾನು ರೂಮ್ ಹೋಗೋಣ. ರೂಮ್ ತೋರ್ಸು. ಎಲ್ಲ ದಿಗ್ಭ್ರಮೆ ಆಗೋಯ್ತಾರೆ ಅಂತ ನೋಡಿ ಅಲ್ಲಿ ಒಂದು ಇದ್ರ ಮೇಲೆ ಟವಲ್ ನೋಡಿ. ಹೇ ಸುಮ್ನೆ ಯಾರ ಮನೇಲಿ ಇರಲ್ಲ ಟವಲ್ ನೋಡಿ. ಅವರ ತಮ್ಮ ಹೆಂಗೆ ಬಿದ್ಕೊಂಡಿದ್ದಾನೆ, ಬಿದ್ಕೊಂಡಿದ್ದೆ ನೋಡಿ ಗೈಸ್. ಇದನ್ನ ನಾನು ಏನು ಅಂತ ತೋರ್ಸಲ್ಲ, ಬಟ್ ಹಂಗೆ ಈ ವೈಟ್ ಬೋರ್ಡ್ ಅಲ್ಲಿ ನಾನು ಏನ್ ಮಾಡ್ಬೇಕು ಅನ್ನೋದು 1 month ಪ್ಲಾನ್ ಎಲ್ಲ ಇಲ್ಲಿ ಬರ್ಕೊಂತೀನಿ. ಅಂಡ್ ನನ್ ಇದು ನನ್ನ ಸಿಸ್ಟಮ್ ಇಲ್ಲೇ. ಕಾಸು ಸಿಕ್ಬಿಟ್ಟವ್ರೆ ನಂದೆ 300 rupees 400 ನೀವು ನನಗ್ ಕಂಡಿದ್ ಮೇನ್. ಇಲ್ಲಿ ಮೇಲೆ ಹೆಂಗ್ ಕಾಣ್ತಿದೆ ತೆಗೆದು ಎಣಿಸ್ಲಿಲ್ಲ ಅಷ್ಟೇ. ಕಣ್ ಚೆನ್ನಾಗ್ ಕಾಣುತ್ತೆ. ಈಗ ಇದು ನನ್ನ ಸಿಸ್ಟಮ್ ಸ್ಪೇಸ್. ಇದು ನನ್ನ ಕಾಲೇಜ್ ಬುಕ್ಸು, ಆಮೇಲೆ
ನನ್ನ ಈ ಕಾಂಟೆಂಟ್ ಕ್ರಿಯೇಷನ್ ರೈಟಿಂಗ್ ಬುಕ್ ಏನೇನೋ ಇದೆ. ಸೊ ಹಿಂಗೆಲ್ಲ ಮಡಿಕತಾರ ನೋಡಿ ಗಾಯ್ಸ್, ನೋಡಿ ಹಿಂಗ್ ಮಡಿಕತಾರ ಹಿಂಗೆ. ಇದಕ್ಕೊಂದ್ ಶಿಸ್ತಿಲ್ವಾ? ಏನು ಇದನ್ನ ಎಲ್ಲಿ ಇಟ್ಕೋಬೇಕು, ಕೆಳಗಡೆ ಎಲ್ಲಾದ್ರೂ ಕೆಳಗಡೆ ಎಲ್ಲೂ ಇಲ್ಲ. ಇಷ್ಟು ಬುಕ್ಸ್ ನೀನ್ ಇವಾಗ ಕೆಲಸ ಮಾಡ್ತೀಯಾ? ನೋಡ್ರಿ ಇದ್ರಲ್ಲೆಲ್ಲ ಕೆಲಸ ಮಾಡ್ತೀರಾ? ಅದ್ರಲ್ಲಿ ರಾತ್ರಿ ಕೆಲಸ ಮಾಡಿ ಈ ಪಿನ್ ಏನು ಚುಚ್ಕೋತಾರೆ ಗೈಸ್? ಆಡ್ತಿದ್ಯಾ? ಪಿನ್ ಏನಕ್ಕೆ ಚುಚ್ಕೋಬಹುದು? ನನ್ನ ಸಿಸ್ಟಮ್ ಸ್ಪೇಸ್, ಇದು ನನ್ನ ವರ್ಕ್ ಸ್ಪೇಸ್. ನಾನು ತುಂಬಾ ಹೊತ್ತು ಕೂತ್ಕೊಳ್ಳೋದು ಇಲ್ಲೇ. ನೋಡಿ ಬ್ಯಾಕ್ ತೋರ್ಸ್ಕೊಂಡ್ ಮನೆ ನಾಚಿಕೆ ಆಗೋಯ್ತು, ಮಗು ಮಲ್ಗಿದೆ. ಸೊ ಇದು ನನ್ ಬೆಡ್. ಇವಾಗ ಅವನಿಗೆ ಬರ್ಕೊಟ್ಟಿದೀನಿ ಮಲ್ಕೊಳಕ್ಕೆ. ಇದು ಹೆಂಗೆ ಅಂತ ಇಷ್ಟ ಅಂದ್ರೆ ಅಜ್ಜಿ ಮಂಚ ನಂದು, ಹಾಸಿಗೆ ಅತ್ತೆ ಕೊಟ್ಟಿದ್ದು, ಸೊ ಅದು ಅವಂದು. ನಾನು ಹೇಳ್ತೀನಿ ನಿನಗೆ ಹಾಸಿಗೆನೆ ಮುಖ್ಯ ಅಂದ್ರೆ ತಗೊಂಡಾಗ ಹಾಸ್ಕೊಂಡ್ ಮಲ್ಕೊಂತ. ದಿನ ಎತ್ತಿಳ್ಸಕ್ಕಾಗದೆ ಸುಮಾರು ವರ್ಷಗಳ ಕಾಲ ಅವನು ನೆಲದ ಮೇಲೆ ಮಲ್ಕೊಂತಿದ್ದ ಚಾಪೆ ಹಾಸ್ಕೊಂಡು. ಈಗ ನಾವು ಮನ್ಸ್ ಬದಲಾಯಿಸಿ ಆಲ್ಮೋಸ್ಟ್ 6 months ಇಂದ ಅವ್ರನ್ನ ಮೇಲ್ ಮಲ್ಕಕ್ ಬಿಟ್ಟು ತುಂಬಾ ವರ್ಷ ಡಬಲ್ ಕಾಟ್ ಹಾಕ್ಬೇಕು. ಹಾಕಕ್ಕಾದ್ರೆ ಜಾಗ ಸಾಲ. ನನಗೆ ಇಷ್ಟ ಇಲ್ಲ ಡಬಲ್ ಕಾಟ್ ಹಾಕ್ಸಕ್ಕೆ. ನನಗೆ ಇಷ್ಟು ಜಾಗ ಸಿಗುತ್ತೆ ನನ್ನ ರೂಮಲ್ಲಿ ಆರಾಮಾಗಿ ಓಡಾಡ್ಕೊಂಡು. ಡಬಲ್ ಕಾಟ್ ಹಾಕ್ಸಿದ್ರೆ ನನಗೆ ತುಂಬಾ ಪ್ರಾಬ್ಲಮ್, ಓಡಾಟ ಮಾಡೋದಕ್ಕೆ ಏನು ಇರಲ್ಲ, ಇಕ್ಕಟ್ ಅನ್ಸುತ್ತೆ. ಸೊ ನಾನೇ ಬೇಡ ಅಂತ ಹಾಕ್ಸ್ದೆ. ಅದಕ್ಕೆ ಕಾಂಪ್ರಮೈಸ್ ಆಗಿ ನಮ್ಮ ಮಲಗಾಕ್ಬಿಟ್ಟೆ. ನೋಡಿ ನಮ್ಮ ಮನೆ ಹಿಂದೆಗಡೆ ತೋಟ ಇದೆ, ಕೋಳಿ ಇದೆ, ಈಗ ಪಾರಿವಾಳ ಇದೆ. ಈ ಸಿಸ್ಟಮ್, ಈ ಟಿವಿ ಇದು ಇದು ಆಕ್ಚುಲಿ ವರ್ಕ್ಗೆ ಅಂತ ನಾನು ಡಬಲ್ ಸ್ಕ್ರೀನಿಂಗ್ಗೋಸ್ಕರ ತರ್ಸ್ಕೊಂಡೆ. ಒಂದೊಂದ್ಸರಿ ಇಲ್ಲೇ ನಾನು ಅಲ್ಲಿ ಒಂದಿನಕ್ಕೂ ಕುತ್ಕೊಂಡು ಸಿನಿಮಾ ನೋಡಿದ್ದೆಲ್ಲ ತುಂಬಾ ರೇರೆಸ್ಟ್. ನಾನು ಜಾಸ್ತಿ ಇಲ್ಲೇ ನೋಡೋದು ಕಡಿಮೆ. ನೋಡಿದ್ರೆ ಇಲ್ಲ ಕಂಪ್ಯೂಟರಲ್ಲಿ ನೋಡ್ತೀನಿ, ಇಲ್ಲ ಇಲ್ಲಿ ಈ ಟಿವಿಲಿ ನೋಡ್ತೀನಿ. ಇದು ಮೀಚ್ಬಿಟ್ಟಿದೆ ನಮ್ಮ ಬೆಕ್ಕು, ಉಂಡಾಕ್ಬಿಟ್ಟು ಅರ್ಧ ಸ್ಕ್ರೀನು ಫುಲ್ ಒಂಥರ ಕಲರ್. ಚಿನ್ನ ಮಡಿಕೊಂಡಿದ್ದ ನಿಮ್ ಮನೆಗ್ ತಂದು 3 ತಿಂಗಳಿಗೆ ಇವ್ರ ಮನೆಯಿಂದ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಿದ್ ನಾನು. ಅವ್ರು ಇನ್ನೊಂದು ಟಿವಿ ತಗೊಂಡು ನಾನು ನಿಮ್ಗೆ ಇದಕ್ಕಾದ್ರೂ ಹೆಲ್ಪ್ ಆಗತ್ತೆ ಅಂತ ತಗೊಂಡೆ. ಆದ್ರೆ ತಂದಿದ್ 2 ವಾರಕ್ಕೆ ನಮ್ಮ ಬೆಕ್ಕು ಇಲ್ಲಿ ಇಂಟರ್ನೆಟ್ ಬಾಕ್ಸ್ ಪಕ್ಕ ಮಲ್ಗೋ ಶೋಕಿ. ಇದಕ್ಕೆ ಬೆಚ್ಚಿಗೆ ಯಾರು ಮುಟ್ಬಾರ್ದು ನನ್ನ ಅಂತ ಓಡಾಗ ಬರ್ದಲ್ಲಿ ಟಿವಿ ಉಂಡಿಸ್ಬಿಟ್ಟು, ಆ ಟಿವಿ ಉಣ್ಸ್ತೀನಿ ಅನ್ನೋ ಬಯಕೆ ಒಂದ್ ದಿನ ಪೂರ್ತಿ ಬಂದಿರ್ಲಿಲ್ಲ ಮನೆಗೆ. ಎದ್ರಕೊಂಡು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟೈತೆ ಅವನ್ಗೆ. ನಮ್ಮ ಮಮ್ಮಿ ಇಕ್ಕದಾಳೆ ಗ್ಯಾರಂಟಿ ಅನ್ಬಿಟ್ಟು ಓಡಾಕ್ಬಿಟ್ಟವಳೆ. ಸೊ ಒಂದ್ ದಿನ ಪೂರ್ತಿ ಮನೆಗೆ ಬರುತ್ತೆ. ಆಮೇಲೆ ಇನ್ನೇನು ಮಾಡಕ್ಕಾಗಲ್ಲ. ಅಲ್ಲಿ ಒಂದ್ ಕಾರ್ನರ್ ಅಲ್ಲಿ ಇಷ್ಟು ಟಿವಿ ಕಾಣಿಸಲ್ಲ, ಇನ್ನಿಷ್ಟು ಒಂದ್ ಕಲರು, ಇನ್ನಿಷ್ಟು ಇನ್ನೊಂದ್ ಕಲರು, ಇದ್ರಲ್ಲೇ ನಾನು ಟಿವಿ ಪಿಕ್ಚರ್ ನೋಡ್ತೀನಿ. ಸೊ ಇದೇನು ಪೋಸ್ಟರ್ ಇದೆ, ನನ್ನ ಪರ್ ಮಂತ್ ನಾನು ಏನೇನು ಕೆಲಸ ಮಾಡ್ತೀನಿ ಕರೆಕ್ಟಾಗಿ ಮಾಡ್ತೀನ ಅನ್ನೋದೊಂದು ಮಾರ್ಕಿಂಗು. ಸೊ ಹಿಂಗಿರುತ್ತೆ. ಅಯ್ಯೋ ಫೋಕಸ್ ಆಗ್ತಿಲ್ಲ. ಎಷ್ಟು ದಿನ ಏನು ಮಾಡಿದೆ ನಿದ್ದೆ ಇದು ನಿದ್ದೆ ಕರೆಕ್ಟಾಗಿ ಮಾಡಿದ್ರೆ ಎಷ್ಟು ಅವರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಅಂದ್ಕೊಂಡಿರೋ ಕೆಲಸ ಮಾಡ್ತೀನಿ. ಇಂಟು ಆಗಿರೋದೆಲ್ಲ ಕ್ಯಾನ್ಸಲ್ ಆಗಿದೆ, ಮಾಡಿಲ್ಲ ಅಂದರೆ ಡಾಟ್ ಎಕ್ಕಿರೋದು ಆ ವರ್ಕು ಅವತ್ತಿಗೆ ಕಂಪ್ಲೀಟ್ ಆಗಿದೆ ಅಂತ. ಈ ಪ್ಲಾನು ಹಿಂಗೆ. ಇದನ್ನ ತೋಟ ತೋರ್ಸಲ್ವೇನೆ? ನಮ್ದಲ್ಲ ತೋಟ, ಸಮಾಧಾನ ಮನೇಲೆ ನಮ್ದಲ್ಲ ತೋಟ. ನೋಡಲ್ಲಿ ಹಿಂಗ ಆರಂಭ ಮಾಡೋದು ನೀವು, ಗುಡ್ಡೆ ಗಿಡ್ಡೆ ಎಲ್ಲ ಬೆಳೆಸ್ಕೊಂಡು ಇರಪ್ಪ ಎಲ್ಲರೂ ನಂಬಿಡ್ಬೇಕು. ಈಗ ಇದು ನಮ್ಮ ಮನೆ ಬ್ಯಾಕ್ ಸೈಡ್ ವ್ಯೂ. ತೆಂಗಿನ ಮರ ಎಷ್ಟು ಚೆನ್ನಾಗಿ ಬೆಳೆಸಿದೀರಾ. ಇನ್ನು ಆ ಕಡೆ ಹೋದ್ರೆ ಇನ್ನು ಬೇಜಾನಿದೆ, ಇಲ್ಲೆಲ್ಲ ನೆಟ್ಟಿದೆ. ನಾಟಿ ಕೋಳಿ ಸಾಕಿದೀರಾ? ಇಲ್ಲೇ ಎಲ್ಲ ಮೇಯ್ತಿದ್ದು ಹೊಂಟೋಗವೆ. ಅಲ್ಲಿ ಮೇಯ್ತಾ ನೋಡಲ್ಲಿ ಗಿಡದೊಳಗೆ, ಅಲ್ಲಿ ಕೋಳಿ, ಬಿಳಿ ಕೋಳಿನ ಅಲ್ಲಿ ಇಲ್ವೇನೆ? ಕೋಳಿ ಅದು. ಅಯ್ಯೋ ಹೋಲಿ ಬಿಡು. ಇದು ನನ್ನ ಇಲ್ಲಿ 1-2 ಅವರ್ ಇವ್ರು ಮೇಕಪ್ ಮಾಡ್ಕೊಂತಾರೆ. ಮುಂಚೆ ಇದೊಂದು ಸೀಕ್ರೆಟ್ ರೂಮ್ ಇದೆ. ಇಲ್ಲಿ ಈ ಇನ್ಸ್ಪಿರೇಷನ್ಗೆ ಇಷ್ಟೊಂದು ಪ್ರೈಸ್ ಸಿಕ್ಕಿದೀವಿ, ಎಲ್ಲ ದಿಕ್ ಬದಲಾಗ್ಬಿಟ್ಟವೆ ಎಲ್ಲ ನಾವು ಸ್ಕೂಲ್ದು. ಇದು ಹೈಯೆಸ್ಟ್ ಸ್ಕೋರ್ ಮಾಡಿದೆ ಅಂತ ನಂಗೆ ಅಲ್ಲ, ಇದಲ್ಲ ಸಾರಿ, ಇದೇನೋ ವಾಲಿಬಾಲ್ ಥ್ರೋಬಾಲ್ದು. ಇದು ಹೈ ಸ್ಕೋರ್ ಮಾಡಿದೆ ಅಂತ ನನ್ನ ಡಿಪ್ಲೊಮಲ್ಲಿ ಸ್ಕಾಲರ್ಶಿಪ್ ಕೊಟ್ಟು ಅವಾರ್ಡ್ ಕೊಟ್ಟು ಜಗಳ ಆಡ್ಕಿಟ್ಕೊಂಡಿದ್ದು ನಾನು. ಇನ್ನು ಕೆಲವೊಂದು ನನ್ನ ತಮ್ಮಂದು ಈ ಸ್ಟಾರ್ ಬಿಟ್ಟು ಅದು ಅವನದು ಜಿಮ್ದೇನೋ. ಇದರಲ್ಲೂ ಪೂರ್ತಿ ನಂದಲ್ಲ, ಕೆಲವೊಂದು ನಂದು ಕೆಲವೊಂದು ಅವನದು. ಇನ್ನೂ ತುಂಬ ಒಂದು 4-5 ಮೆಡಲ್ಗಳಿದ್ದು, ಅವೆಲ್ಲ ಮನೆ ಖಾಲಿ ಮಾಡೋ ಟೈಮಲ್ಲಿ ನಮ್ಮಮ್ಮ ಕ್ಲೀನಿಂಗ್. ಇದಾದಮೇಲೆ ಇಲ್ಲೊಂದು ಸೀಕ್ರೆಟ್ ರೂಮ್ ಬರುತ್ತೆ. ಇದೊಂದು ಡೋರ್, ಎಲ್ಲ ಕಚ್ಚಡ ಇಲ್ಲಿ ತುಂಬಿದ್ದೀವಿ, ಕಸ ಥರ ಬೇಡದಿರೋದು ಬೇಕಾಗಿರೋದು ಎಲ್ಲ. ಇದೊಂದು ನಾಗವಲ್ಲಿ ಕಾಸ್ಟ್ಯೂಮ್ ಆ ಬ್ಯಾಗಲ್ಲಿರೋದು. ಇದು ಮೊನ್ನೆ ಕಡಲೆಕಾಯಿ ಪರ್ಷೆಗೋದಾಗ ತೊಗೊಂಡಿದ್ದು. ಇನ್ನೆಲ್ಲ ಜುಗಾಡ್ ಏನೇನು. ಇದೊಂದು ಟ್ಯಾಬು ವರ್ಕ್ ಆಗಲ್ಲ, ಆದರೂ ಇಕ್ಕಿದ್ದೀನಿ. ಈ ಬುಕ್ಕಲ್ಲಿ ಒಂದೇ ಬುಕ್ ನಾನು ಕಂಪ್ಲೀಟ್ ಮಾಡಿ ಇಲ್ಲ, ಒಂದು ಬುಕ್ಕೇನೋ ಇಲ್ಲ ಕಂಪ್ಲೀಟ್ ಮಾಡಿರೋ ಬುಕ್ ಕೊಟ್ಟು 3 ಓದ್ತೀನಿ ಅಂತ ಇಸ್ಕೊಂಡೆ, ಬಟ್ ಇನ್ನೂ ಮುಟ್ಟಕ್ಕಾಗಿಲ್ಲ.
ಹಿಂಗೆ ಹಿಂಗ್ ತಿರ್ಗಿದ್ರೆ ಇಲ್ಲಿ ನೋಡಿ ನೀವೆಲ್ಲ ಹಿಂಗೆ ಮಾಡ್ತೀರಾ. ಇಲ್ಲಿ ನೋಡಿ ಕಬೋರ್ಡ್ ನಾವು ನಿಮ್ಮಷ್ಟು ನೀಟ್ ಇಲ್ಲ ಆಯ್ತಾ. ಇಲ್ಲಿ ನೋಡಿ ನಿಮ್ಮಷ್ಟು ಇಲ್ಲಿ ತೋರಿಸಿ ನೀವು, ಇಲ್ಲಿ ತೋರಿಸಿ ಆಯ್ತಾ ಆಯ್ತು ಬಿಡಪ್ಪ, ನಾನ್ ಗಲೀಜ್ ಏನೀಗ. ಅದೇ ನಾನು ಹಿಂಗೆ ಬಂದ್ರೆ ಈಗ ನಮ್ ಕಬೋರ್ಡ್ ಬೇಡ. ನೋಡ್ರಿ ಇಷ್ಟೊಂದ್ ಕಚಡವಾಗಿ ಇಕ್ಕತ್ತೀರಾ ನೀವು. ನಾನ್ ಸ್ವಲ್ಪ ನೋಡಿ ಬಟ್ಟೆ ವಿಚಾರದಲ್ಲಿ ಕೆಳಗಡೆ ತೋರಿಸಿದ್ರೆ ಇನ್ನೂ ಭ್ರಮೆ ಆಗೋಗ್ಬಿಡ್ತದೆ. ಸದ್ಯಕ್ಕೆ ಇಷ್ಟು ನೋಡಿ ಸಾಕು, ಸೆಕ್ಷನ್ ಬೇಡ ಕೆಳಗಡೆ. ಇದು ಛೀ 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 ಯಪ್ಪ. ನನ್ ಕಬೋರ್ಡ್ ಇದು ತುಂಬಾ ಚೆನ್ನಾಗಿದೆ, ತುಂಬಾ ಕಾಸ್ಟ್ಲಿ. ಅದೇ ಇದೊಂದ್ರಲ್ಲೇ ನಿಂತ್ಕೊಂಡು ಮೇಕಪ್ ಮಾಡ್ಕತ್ತಾಳಲ್ಲ, ಅದಕ್ಕೆ ಇದೊಂದ್ ಚೆನ್ನಾಗಿದೆ. ಕನ್ನಡಿ ಎಲ್ಲ, ಕನ್ನಡಿ ಹಿಂದಿರುವ ಕದವನ್ನು ತೆರೆಯಿರಿ. ಎಲ್ಲ ಮೇಕಪ್ ಮೇಕಪ್ ಮೇಕ್. ನೋಡ್ರಿ ಇಲ್ಲೂ ಬಟ್ಟೆ ತುರ್ಕಿಕ್ಕವಳೆ. ಹಾ ಇದ್ಯಾವ್ದು ಕಲರ್ ಅದು ಇದು ಖಾಲಿ ಆಗಿರೋದು, ಖಾಲಿ ಆಗದೆ ಇರೋದು. ಇದ್ರಲ್ಲಿ ಇನ್ನೂ ಒಂಚೂರು ಇದೆ ಗೈಸ್, ಹಿಂಡ್ಬೇಕು. ಅಷ್ಟು ಬೇಕಾಕೆ ಅದು. ಈ ಡೋರ್ ಓಪನ್ ಮಾಡಿದ್ರೆ ಹೀಗೆ ಫಸ್ಟ್ ಸೆಕ್ಷನ್ ಎಲ್ಲ ಗಲೀಜ್. ಇದೇನ್ ನನ್ಗಾಯ್ತದ? ತೋರ್ಸು ನೋಡೋಣ, ಹಾಕತೀನಿ. ಈ ಸಂಘ ಏರಿ ಮೇಲೆ ಏರಿ ಅಕ್ಕಿ ಬಂದು ಹಲೋ ಮಾಮ. ಸೊ ಇದೇನೇನೋ ಇಲ್ಲೊಂದು ಬಳೆ, ಇದೊಂದು ಸ್ವಲ್ಪ ಮಿಕ್ಸ್ ಆಗ್ಬಿಟ್ಟಿದೆ. ಮೊನ್ನೆ ಯಾವುದೋ ಇವೆಂಟ್ಗೆ ಹೋಗಿದ್ದು ಜ್ಯುವೆಲ್ರಿ ಅಲ್ಲೆಲ್ಲ ಎಷ್ಟಿದ್ದೀನಿ. ಇದೊಂದು ಫುಲ್ ಸೇಫ್. ನನ್ನ ಹೇರ್ ಕೇರ್, ಸ್ಕಿನ್ ಕೇರ್ ಎಲ್ಲ ಇಲ್ಲೇ ಇದೆ. ಇದೊಂದು ಸುಮ್ಮನೆ ಏನೋ ಅಲ್ಟ ಮಿಸ್ ಆಗಿದೆ. ಇನ್ನು ಈ ಕಡೆ ಪ್ಯಾಂಟ್ ಸೆಕ್ಷನ್, ಅಲ್ಲೊಂದು ಸ್ವಲ್ಪ ಇದೆ. ಇದೇನಿದು ಬಾಟಲ್ಲು? ಖಾಲಿ ಬಾಟಲ್. ಅದು ಮೇಕಪ್ ಹೊಡ್ಕೋತೀವಿ ಗೊತ್ತಾ. ಚಿ 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 ಇದು ನೋಡಿದ್ರೆ ಅಶೇಯ ಬರುತ್ತೆ ನಮ್ಗೆ. ಅದೇ ಸುಮ್ಮನೆ ಮುಚ್ಚಲ ಕೊಡೆ. ಹಾಕ್ಬಿಟ್ರು. ಏನು ಹೊಡೆದಾಕಿಲ್ಲ, ಬಂಗ್ಲೆ ಹಾಕ್ಬಿಟ್ಟು ನಿಂತ್ಕೊಂಡ್ಬಿಡ್ತೀನಿ ನಾನು. ಹಾಕ್ಬಿಡು ಹಿಂಗ್ ನಂದು ಅಂತ. ನನ್ನ ಹೇರ್ ಕೇರ್, ಸ್ಕಿನ್ ಕೇರ್ ಸೆಷನ್. ಇದರಲ್ಲಿ ನಾವು ಮದುವೆ ರೀಲಿಗೆ ಯೂಸ್ ಮಾಡೋ ಹಾರ ಎಲ್ಲ ಈ ಬ್ಯಾಗಲ್ಲಿ ಇದೆ. ಸೊ ಇದು ನನ್ನ ಪ್ಯಾಂಟ್ ಸೆಕ್ಷನ್. ಮೇಲ್ಗಡೆ ಎಕ್ಸ್ಟ್ರಾ ಅದು ಜೆಂಟ್ಸ್ ಕ್ಯಾರೆಕ್ಟರ್ ಮಾಡೋಕೆ ಸ್ಟಾರ್ಟಿಂಗ್ ಅದು ಯೂಸ್ ಮಾಡಿದೆ. ಇವೆರಡು ನನ್ನ ವಿಕ್ಸ್. ಸೊ ಅಷ್ಟೇ. ಇದು ಹಿಂಗೆ ಹುಡುಗಿ ಪ್ಯಾಂಟ್ಗಳೆಲ್ಲ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ಯಾ? ಹಾ, ಎಲ್ಲ ಅಲ್ಲೂ ಇದೆ, ಇಲ್ಲೂ ಇದೆ, ಜಾಸ್ತಿ ಇಲ್ಲೇ ಇದೆ. ಇನ್ನೇ ಇದಕ್ಕಿಂತ ಮೇಕಪ್ ಇಲ್ಲ ಗೈಸ್. ಇನ್ನು ಹೆಚ್ಚಿಗೆ ನಮ್ಗೆ ಡೂಪ್ ಆಗಿ ತೋರಿಸಿ ನಮ್ದು ಅಷ್ಟಿದೆ ಇಷ್ಟಿದೆ ಅಂತೆಲ್ಲ ಹೇಳಕ್ ಚಾನ್ಸೇ ಇಲ್ಲ. ನಾವಿರೋದೇ ಹಿಂಗೆ. ಇದು ಬೇಸಿಕ್ ಸೆಕ್ಷನ್. ಒಂದು ಡ್ರಾಯರ್ ಅಲ್ಲಿ ಇಷ್ಟು 150 ಬಾಚಿಂಗ್ಗೆ. ನಮ್ಮಮ್ಮ ಅವ್ರಿಗೆ ಬೇಕಾಗಿರೋ ಕ್ರೀಮ್ ಎಲ್ಲ ಅಲ್ಲೊಂದು ಬೀರು ಇದೆ, ಅಲ್ಲಿ ಕನ್ನಡಿ ಇದೆ, ಅವ್ರ ಕಬೋರ್ಡಲ್ಲಿ ಇಟ್ಕೊಂಡಿದ್ದಾರೆ. ಇದು ಬರೀ ನನ್ನ ತಮ್ಮಂದು, ನಂದು ಬೇಡ ಎಕ್ಸ್ಟ್ರಾ ಸ್ಟಫ್. ಇದು ಏನೇನೋ ಒಂದು. ಇದು ನನ್ನ ಮೇಕಪ್ ಬ್ಯಾಗ್. ತೆಗಿ, ಇದು ತೋರ್ಸ. ಏನೂ ಇಲ್ಲ, 4 ಐಟಮ್ 3 ಐಟಮ್ ಅಷ್ಟೇ. ಇಷ್ಟೇ. ಇಲ್ಲೂ ಒಂದು ಬಾಚಣಿಗೆ. ಇದೇನು ಏರ್ ಸೀರಮ್? ಅಲ್ಲ, ಏರ್ ಸೀರಮ್ ಅಲ್ಲ, ಅದು ಫಿಕ್ಸರ್ ಸ್ಪ್ರೇ. ಏನೋ ಬ್ರಷ್ ಟಚ್ ಅಪ್ ಕೊಟ್ಕೋತಾಳಲ್ಲ ಅದು. ಇಷ್ಟೇ ಗೈಸ್ ನನ್ನ ಮೇಕಪ್, ತುಂಬಾ ಸಿಂಪಲ್. ಇದು ಚಿಕ್ಕ ಪುಟ್ಟ ಜುಮ್ಕಿ, ಲೋಲಾಕು ಬುಲಾಕು ಎಲ್ಲ ಇರ್ತಾವಲ್ಲ. ಚಿಕ್ಕ ಪುಟ್ಟ ಜುಮ್ಕಿ, ಕ್ಯೂಟ್ ಜುಮ್ಕಿ, ಅದನ್ನ ಇಡ್ತೀನಿ. ಬುಲಾಕುಗಳು. ಸೊ ಇನ್ನೊಂದು ಕೆಳಗಡೆ ಬಂದ್ರೆ ಇನ್ನೊಂದು ಸೆಕ್ಷನ್ ಇದೆ. ಇದು ನಮ್ಮ ಅತ್ತೆಗೆ ಬೆಂಡಿಂಗ್ ಪ್ರಾಬ್ಲಮ್ ಅಂತ ಕಾಲಲ್ಲೇ ಮಾತಾಡ್ಸ್ತಾರೆ. ಇದು ಜ್ಯುವೆಲ್ರಿ ಬಾಕ್ಸ್. ಇದು ಏನೋ ವೇಸ್ಟ್ ಸೆಕ್ಷನ್, ಸುಮ್ಮನೆ ಏನೂ ಇಲ್ಲ ಅದ್ರಲ್ಲಿ. ಬಳೆ ಎಲ್ಲ ಇಕ್ಕಿದೆಯಲ್ಲಿ ಏನೋ ಮಿಸ್ ಆಗಿ. ಒಡವೆ ಕಳ್ರಿಗಿಲ್ರಿ ಮನ್ಗಿನ್ಬಿಟ್ಟು. ಒಡವೆ ಗಾಯ್ಸ್, ಒಡವೆ ನೋಡಿ. ಯಾವುದು? ಗಣೇಶ್ ಜ್ಯುವೆಲರ್ಸ್. ಅದಾದ್ಮೇಲೆ ಅದ್ರಲ್ಲೂ ಒಡವೆ ಬಿಲ್ಲಿ ಇಷ್ಟೊಂದು ಒಡವೆ ಮಡಗಿದ್ದೀರಾ? ಬೇಕಾ ಬಿಟ್ಟಿ ಆಗ್ಬೇದ ನಿಮ್ಮ ಮನೇಲಿ? ಇಷ್ಟೊಂದು ಒಡವೆ ಮಡಗಿದ್ದೀರಾ? ಬೇಕಿ ಬಟ್ಟೆ ನೋಡಿ ಗಾಯ್ಸ್, ಒಂದು ಕೊಂಚ. ಆಮೇಲೆ ಇದು ಆ್ಯಕ್ಚುಲಿ ಇದೊಂದೇ ಯುನಿಕ್ ಜ್ಯುವೆಲ್ರಿ, ಗೋಲ್ಡ್ ಬಿಟ್ಟು ಬೇರೆ ಥರ ಇರೋದು. ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು, ಸಿಲ್ವರ್ ಸಮಥಿಂಗ್. ಎಲ್ಲ ನಾರ್ಮಲ್. ಇದೆಲ್ಲನೂ ಅಷ್ಟೇ. ಅಯ್ಯೋ, ಇನ್ನೂ ಇಲ್ಲ, ಖಾಲಿ. ಇದು ನಮ್ಮ ಈ ಅತ್ತೆ ಕ್ಯಾರೆಕ್ಟ್ರು, ವಿಲನ್ ಕ್ಯಾರೆಕ್ಟ್ರು, ರಿಚ್ ಕ್ಯಾರೆಕ್ಟ್ರು ಮಾಡಿದಾಗ ಇದೇ ಇದು ನೆಕ್ಲೆಸ್. ಅವರು ಒಂದಷ್ಟು ಒಳ್ಳೊಳ್ಳೆ ಈ ಸೀರಿಯಲ್ ವಿಲನ್ಸ್ ತಗೊಳ್ಳೋ ಥರ ಒಂದಷ್ಟು ಜುಮ್ಕಿ ತಗೊಂಡಿದ್ದಾರೆ. ನಾನು ಅವ್ರಿಗೆ ಅದಕ್ಕೆ ಮ್ಯಾಚ್ ಆಗೋ ಸರ ನನ್ನ ಹತ್ರ ಎತ್ಕೊಡ್ತೀನಿ. ಸೊ ಹಾಗೆ ಅವ್ರನ್ನ ವಿಲನ್ ಆಗಿ ತೋರಿಸೋದು. ಇಷ್ಟು ನನ್ನ ಒಡವೆ ಸೆಕ್ಷನ್. ಇದೀಗ ನೀವು ನೋಡಿದ್ದು ನಮ್ಮ ಕಂಪ್ಲೀಟ್ ರೂಮ್. ಅಲ್ಲೊಂದು ಫೋಟೋ ಇದೆ, ಅದನ್ನು ಯಾರೋ ತಂದು ಕೊಟ್ಟಿದ್ದು. ಸೊ ನಿಮ್ಗೆ ಗೊತ್ತು ನಾನು ಯಾರ ಅಭಿಮಾನಿ ಅಂತ. ಸೊ ಇದರಲ್ಲೆಲ್ಲ ಏನು ಅನುಮಾನ ಬೇಡ. ಈಗ ಅಪ್ಪ ಅಮ್ಮರು, ಇದು ಅವ್ರ ಕಬೋರ್ಡ್, ಅವ್ರ ಪರ್ಸನಲ್. ಸೊ ನಾನು ತೆಗೆದೆಲ್ಲ ತೋರ್ಸೋದಿಕ್ಕಾಗಲ್ಲ.
ಮತ್ತೆ ಅಲ್ಲಿ ಪೇಷಂಟ್ ಆಗಿರೋ ನಮ್ಮ ಬೆಕ್ಕನ್ ಮಾತಾಡ್ಸ್ತಾ ಇದ್ದಾರೆ. ಅವನ ನಿನ್ನೆವರೆಗೂ ಅವ್ನೊಂದು ಸೆಪ್ರೇಟ್ ಬೆಡ್ ಮಾಡಿದ್ವಿ. ಇವತ್ತು ತುಂಬಾ ನೋವು ಅಂತ ಪಡ್ಕೊಂಡಿದ್ಕೆ ಯಾವುದೋ ನಾಯೋ ಬೆಕ್ಕೋ ಹಾಕಿ ವಾಂಚ್ಬಿಟ್ಟಿದೆ ಗೈಸ್. ಹೆಂಗಸ್ರವ್ರಲ್ಲ ಇವರು. ಸೊ ಇವನ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಓ ನಮ್ಮ ಬಂಗಾರ ಮೂತಿ ಎಲ್ಲ ಕಚ್ಬಿಟ್ಟವ್ರೆ, ನೋಡಿ ಮೂತಿ ಎಲ್ಲ ಗಾಯ ಮಾಡ್ಕೊಂಬಂದ್ಬಿಟ್ಟವ್ರೆ. ಎಲ್ಲ ಡ್ಯಾಮೇಜ್ ಆಗಿದೆ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಅವ್ನಿಗೆ ಎದ್ದು ನಿಂತ್ಕೊಳ್ಳೋಕ್ಕೂ ಆಗದೆ ನಾವೇ ಮಲಗಿದಲ್ಲೇ ಊಟ ತಿನ್ನಿಸ್ತಾ ಇದ್ದೀವಿ. ಅಮ್ಮ ಇಲ್ಲ ಸುಮ್ಮನೆ ಅಮ್ಮ ಇಲ್ಲ ಸುಮ್ಮನೆ ಇಲ್ಲ ಸಾರಿ 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 ಇಲ್ಲ ಇಲ್ಲ ಸುಮ್ಮನೆ ಸಾರಿ ಸಾರಿ. ಓಕೆ. ಸೊ ಇಷ್ಟೊಂದು ಸಿಕ್ಕಾಪಟ್ಟೆ ಅವ್ನ ಬಾಡಿ ಡ್ಯಾಮೇಜ್ ಆಗಿದೆ. ಅವ್ನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಇದು ಅವ್ನು ಇವಾಗ ಮಲಗಿರೋದ್ರಿಂದ ಇಷ್ಟು ಸ್ವಲ್ಪ ಅಲ್ಲಿಂದಲ್ಲೇ ಹೆಂಗೆಂಗ ಬೆಡ್ಶೀಟ್ ಆಗಿಬಿಟ್ಟಿದೆ. ಇಲ್ಲಾಂದರೆ ಫುಲ್ ನೀಟ್. ನನ್ನ ರೂಮ್ ಬೇಕಾದರೆ ಇದಕ್ಕಿಂತ ಮೋಸವಾಗಿರುತ್ತೆ. ಇವ್ರ ರೂಮ್ ಹಂಗಿರೋಕ್ಕೆ ಚಾನ್ಸೇ ಇಲ್ಲ. ಅವ್ನು ಪೇಷಂಟ್ ಆಗಿರೋದ್ರಿಂದ ಅವ್ನು ಕಂಫರ್ಟ್ ಕೊಡಬೇಕು, ಅವ್ನಿಗೆ ಬೆನ್ನಿಗೆ ಸಪೋರ್ಟ್ ಕೊಡಬೇಕು ಅಂತ ಹೇಳಿ ಬೆಡ್ಶೀಟ್ ಹಂಗೆ ಗುಡ್ಡೆ ಮಾಡಿ ಹಾಕ್ಬಿಟ್ಟು ನಮ್ಮಮ್ಮ ಹೋಗಿದ್ದಾರೆ ಕೆಲಸಕ್ಕೆ. ಇನ್ನು ನೆಕ್ಸ್ಟು ಇದು ಇನ್ನೊಂದು ಎಕ್ಸ್ಟ್ರಾ ಬೀರು. ಇದು ತುಂಬ ದಿನದಿಂದನೂ ಇದಕ್ಕಿಂತ ಹಳೆ ಬೀರು ಒಂದಿತ್ತು, ಬಟ್ ಸ್ಪೇಸ್ ಇಲ್ಲದೆ ಅದನ್ನು ಕೊಟ್ಟು ಇದಿರಲಿಲ್ಲ. ಇದು ಅಟ್ಯಾಚ್ಡು ಮನೇಲಿರೋದು. ಇದೊಂದು ಕಬೋರ್ಡ್ ಎಕ್ಸ್ಟ್ರಾ ನಾವು ಮಾಡಿಸ್ಕೊಂಡಿದ್ದು ಗ್ಯಾಪ್ ಫಿಲ್ ಮಾಡ್ಕೊಳಕ್ಕೆ ನಮ್ಗೆ ಇನ್ನೂ ಬೇಕು ಅಂತ. ಆ ಬೀರು ಹಳೆ ಬೀರು ಮಾರಿಬಿಟ್ವಿ. ಸೊ ಹಿಂಗೆ ಬಂದರೆ ಇಲ್ಲಿ ಇನ್ನೊಂದು ವಾಶ್ರೂಮ್ ಇದೆ. ಇದು ಇವ್ರ ರೂಮಲ್ಲಿ. ಇದು ಬಾಲ್ಕನಿ. ಈಗ ಇವ್ರ ಮನೆ ಇಲ್ಲಿಂದನೇ ತೋರಿಸ್ತೀನಿ. ಎರಡೆರಡು ಬಾಲ್ಕನಿ ನಿಮ್ಮ ಮನೇಲಿ. ಇದು ಬಾಲ್ಕನಿ, ಎರಡೆರಡು ಬಾಲ್ಕನಿ. ಇದೇ ಆ್ಯಕ್ಚುಲಿ ಲೆಕ್ಕ ಬಾಲ್ಕನಿ ಅಂತ ತಗೊಂಡು. ಕಿಚನ್ ಹತ್ರ ಒಂದಾಯ್ತಲ್ಲ. ಇದು ಅಂಟ್ತಾ ಇರಲಿಲ್ಲ. ನಾನೇ ವೇಸ್ಟ್ ಮಾಡಬಾರ್ದು ಅಂದರೆ 2 ಸೈಡ್ ಟೇಪ್ ಹಾಕಿ ಏನೋ ಮಾಡಿದ್ದೀನಿ ಸುಮ್ಮನೆ. ನಿಮ್ಮ ಚಾರ್ಲಿ ಅಲ್ಲಿ ಮನ್ಗಂಡು ತೋರಿಸಿ. ಈಗ ನಮ್ಮ ಅತ್ತೆ ಮನೆ ಇಲ್ಲಿಂದ ಆ ಮನೆ ಕಾಣ್ತಿದೆ ನಿಮ್ಗೆ. ಕಾಣ್ತಿದೆ ಈ ಮನೆ ಏನು ಕಾಣ್ತಿದೆ, ಇದ್ರ ಪಕ್ಕದಲ್ಲಿ ಇರೋ ಈ ಮನೆ ಅಂದರೆ ಆ ಪಿಂಕ್ ಕಲರ್ ಲೈನ್ ಇದೆ ನೋಡಿ, ಅದೇ ಅವ್ರ ಮನೆ. ಅದೇ ಮನೆ ಗ್ರೌಂಡ್ ಫ್ಲೋರು. ಅವ್ರ ಮನೆ ಗೇಟ್ ಕಾಣಲ್ಲ ಅಷ್ಟೇ. ಬೇಕಾದ್ರೆ ಆ ಬೈಕ್ ಟೈರ್ ಕಾಣ್ತಿದೆಯಲ್ಲ, ಅದರಪ್ಪ ಎದುರುಗಡೆ ಇರೋ ಬಿಲ್ಡಿಂಗ್ಗೆ ಅವ್ರ ಮನೆ ಗ್ರೌಂಡ್ ಫ್ಲೋರ್. ಮರ್ತೇ ಬಿಟ್ಟು ಇನ್ನು ಅಡುಗೆ ಮನೆ ಇಷ್ಟೇ ಹೋಮ್ ಟೂರ್ ಅಂತ ಇದ್ದೀನಿ. ಸೊ ಇದು ಅಡುಗೆ ಮನೆ. ಹಿಂಗೆ ಅಡುಗೆ ಮನೆ ಅವ್ರ ಮಮ್ಮಿ ಚೆನ್ನಾಗೇ ಇಟ್ಕೊಂಡಿರ್ತಾರೆ ಬಿಡು. ಮಮ್ಮಿ ಇವತ್ತು ನಾನು ಸ್ವಲ್ಪ ಎಕ್ಸ್ಟ್ರಾ ಕ್ಲೀನಿಂಗ್ ಮಾಡಿದ್ದೀನಿ. ಕ್ಲೀನಿಂಗ್ ಮಾಡಿದ್ರು ನೀನೇನು ಅಷ್ಟೊಂದು ಅಡುಗೆ ಮನೇಲಿ ಆಸಕ್ತಿ ಇಲ್ಲ. ಅಮ್ಮ ಯಾವಾಗ್ಲೂ ಒರ್ಸಿದ್ನೇ ಇರೋದು, ಗುಡ್ಸಿದ್ನೇ ಗುಡಿಸ್ಕೊಂಡು ಮಾಡ್ತಿರ್ತಾಳೆ ನಿಮ್ಮಮ್ಮ. ಹಂಗಾಗಿ ಫುಲ್ ನೀಟ್ ಕೈಸ್ ನಮ್ಮ ಮನೇಲಿ. ಈಗ ನೋಡ್ರಿ, ಈಗ ನಾನು ಕ್ಲೀನ್ ಮಾಡಿದೀನಿ ಅಂತಾಳೆ. ಈ ಕತ್ರಿ ಇಲ್ಲಿರ್ಬೇಕಾ? ಈ ಕತ್ರಿ ಎಲ್ಲಿರ್ಬೇಕು? ಇದ್ರಲ್ಲಿ ಇರ್ಬೇಕು. ಟೀ ಕುಡ್ದಾ? ಈಗ ಕೇಳಿ ಹೇಳ್ತೀನಿ, ಈ ಪ್ಲೇಟ್ ಎಲ್ಲಿರ್ಬೇಕು? ಇಲ್ಲಿರ್ಬೇಕು ಅಲ್ವಾ? ಇದೇನ್ ಇಲ್ಲಿರ್ಬೇಕು? ಇದೇನೋ ಒರ್ಸಿದ್ಯಾ ಬಿಡು, ಇದನ್ನೆಲ್ಲ ಸೈಡಿಗೆ ಹಿಂಗೆ ಇಕ್ಬೇಕು. ಅಡಿಗೆ ಮನೆ ಕ್ಲೀನ್ ಅಂದ್ರೆ ಈ ತರ ಇರ್ಬೇಕು ಮನೆ. ಸುಮ್ನೆ ಇಲ್ಲೇ ಎಲೆ ಇಕ್ಕೊಳ್ಳೋದು, ಅಲ್ಲೇ ಎಣ್ಣೆ ಇಕ್ಕೊಳ್ಳೋದು. ಅಷ್ಟು ಕಾಡಿ ಬೇಡಿ ಬೈದಿದ್ಕೆ ಪಾತ್ರೆ ತೊಳೆಯೋದೆ ಅದೆಲ್ಲ ಗುಡ್ಡೆ ಹಾಕಿ. ಇದು ಕಿಚನ್. ಕಿಚನ್ 2 ಒಲೆ ವಾಶ್ ಅದು ತೊಳ್ದೆ ಇಲ್ಲ ಹಾಕಿದೀನಿ ನೋಡಿ. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇಲ್ಲ ಅಂತೆ ಇಲ್ಲ ಅಂತಲ್ಲ ತೋರ್ಸ್ಬೇಕು. ಇದೇ ನೀವು ಅಡ್ಗೆ ಮನೇಲಿ 1 ಒಲೆ ಐತೆ, 2 ಒಲೆ ಇಲ್ಲ ಅಂದ್ರೆ ಆಯ್ತು ಹೇಳ್ತೀನಿ. ಈ ಒಲೆ ತೊಳ್ದಿದೆ, ಈ ಒಲೆ ತೊಳ್ದಿದೆ. ಇದು ಇದನ್ನು ಕೂಡ ನಾವೊಂದು ಆಡ್ ಮಾಡಿ ಆಮೇಲೆ ಕೊಂಡ್ಕೊಂಡ್ರಿ. ಆ ಆಡ್ಗೆ ಇದ್ರಲ್ಲಿ ಏನೋ ಸಾರಿ ಇಕ್ಕೊಳ್ಳೆ, ಸಪ್ರೇಟ್ ಆಗಿ ಇಕ್ಕೊಳ್ಳೆ, ಅದನ್ನೆಲ್ಲ ಸೇರ್ಸಿ ಇಲ್ಲಿ ಹಿಂಗೆ ಇಕ್ಬೇಕು. ಸ್ವಲ್ಪ ಶಿಸ್ತು ಕಮ್ಮಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಆಯ್ತು. ಈಗ ಇದನ್ನು ಕೂಡ ಒಂದು ಪ್ರಮೋಷನ್ ಮಾಡಿ ಆಮೇಲೆ ಆ ಪ್ರಮೋಷನ್ ಬರೋ ಅಮೌಂಟಲ್ಲಿ ಪರ್ಚೇಸ್ ಮಾಡಿ. ಅದಂದರೆ ಅದೇ ಬ್ರ್ಯಾಂಡ್ ಇದೆ. ಈ ಕಡೆ ನಾವು ಇನ್ನೆಲ್ಲ ಡಬ್ಬಿ ಸೆಕ್ಷನ್. ನಿಮ್ಮ ಮನೆಯವರು ನಿಮ್ಮಮ್ಮ ಹಿಂಗೆ ಹಾಕಿರ್ತಾರೆ, ನಮ್ಮ ಮನೆಯವರು ನಮ್ಮಮ್ಮ ಹಿಂಗೆ ಹಾಕಿದ್ದಾರೆ ಅಷ್ಟೇ. ಇದು ತಟ್ಟೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಇನ್ನೆಲ್ಲ ಇಲ್ಲಿ ಅದು ಇದು ಬೇರೆ ಬೇರೆ ಸಣ್ಣ ಪುಟ್ಟ ಪಾತ್ರೆ, ಮಿಕ್ಸೀಸ್ ನೋಡಿ, ಐಟಮ್ ಬಾಕ್ಸ್. ಇದು ಈ ಟ್ರೇ ಬರುತ್ತೆ ಗೊತ್ತಾ, ಅದಿಲ್ಲಿ ಇಲ್ಲ. ಸೊ ಅದಕ್ಕೆ ನಾವೇ ಒಂದು ಡಮ್ಮಿ ಬಾಕ್ಸ್ ಇಟ್ಕೊಂಡು ಅಲ್ಲಿ ಈ ಥರ ಇದರಲ್ಲಿ ಮಿಠಾಯಿ ಇಕ್ಕಿದ್ದೀರಾ. ಇದೊಂದು ಸ್ಟೋರೇಜ್ ರೇಷನ್ ಬಾಕ್ಸ್ ಥರ ನಮ್ಮ ಮನೇಲಿ. ಎಕ್ಸ್ಟ್ರಾ ರೇಷನ್ ಎಲ್ಲ ಈಗ ನಮ್ಮ ರೂಮಲ್ಲಿ ಹೆಂಗಿದೆ, ಒಂದು ಬಟ್ಟೆ ನಾವು ಪೀಸ್ ಮಾಡಿಸ್ಕೊಂಡಿದ್ವಿ, ಆದರೆ ಇದು ಮಾತ್ರ ಓನರೇ ಮೊದಲೇ ಮಾಡಿಸಿದ್ರು. ಈ ಬಾಕ್ಸ್ ಒಳಗೆ ಫುಲ್ಲು ರೇಷನ್ ಎಕ್ಸ್ಟ್ರಾ ಸಾಮಾನು, ರೇಷನ್ ಇದಿಷ್ಟು. ಇದು ಸೀಕ್ರೆಟ್ ಡಬ್ಬಿ. ಇದು ರೇಷನ್ ಅಂಗಡಿ ಥರ, ನಮಗೆ ರೇಷನ್ ತರೋದು ಅದೆಲ್ಲ ಅಲ್ಲಿ ತುಂಬೋದು. ಮಿಕ್ಕಿದ್ದೆಲ್ಲ ತೆಗ್ದಲ್ಲ ಹಾಕೋದು. ಅಕ್ಕಿ ರಾಗಿ ಬಿಟ್ಬಿಡಿ, ರಾಗಿ ಏನು ಊರಿಂದ ಅಕ್ಕಿ ಅಲ್ಲಿ ಮಂಚದ ಕೆಳಗೆ ರೂಮಲ್ಲಿ. ಇನ್ನು ಮಿಕ್ಕಿ ಟೀ ಪುಡಿ, ಸಕ್ಕರೆ, ಕಡಲೆ ಅವೆಲ್ಲ ಮಿಠಾಯಿ. ಇದು ಇರಲಿ. ಅದು ಇದು ಯಾಕೆ ಇಟ್ಟಿದ್ದೀವಿ ಅಂದರೆ ಇಲ್ಲಿ ಚಿಲ್ಟೇರಿ ಬೆಕ್ಕು ಇಲ್ಲಿಂದ ಓಡಾಡ್ತಾ ಇರುತ್ತೆ. ಈಗೂ ಅಲ್ಲೇ ಇದ್ದಾಳೆ. ಸೊ ಅವಳು ಒಂದೊಂದು ಸರಿನೂ ಅವಳು ಬಡ್ಕೊಂಡಾಗ ಬಂದು ಡೋರ್ ತೆಗಿಯೋಕ್ಕಾಗಲ್ಲ ಅಂತ ಅವಳಿಗೆ ಓಡಾಡೋದಕ್ಕೆ ಗಾಳಿ ಬೀಸಿದ್ರು ಇದಕ್ಕೆ ಡೋರ್ ಹಾಕೋಬಾರ್ದು ಅಂತ ಕಲ್ಲು ಅಡ್ಡ ಇಟ್ಟು ಇದು ಇನ್ನೊಂದು ಬಾಲ್ಕನಿ. ಇದು ಆಳು ಮೂಳು ಬಟ್ಟೆ, ಮನೆ ಒರೆಸೋ ಬಟ್ಟೆ ಎಲ್ಲ ಇಲ್ಲ ಹಾಕಿ. ಈಗ ಅವಳನ್ನ ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿದ್ದಾಳೆ, ಅಳ್ಳಾಡ್ಸಿದ್ರು ಇದಳಲ್ಲ.
ಮಾಡ್ಕೊಂಡ್ಬಿಟ್ರು. ಹಿಂಗೆ ಚೇರ್ ಮೇಲೆ ಹತ್ತಿ ಇವಳನ್ನೇ ಗೈಸ್ ಹೇಳಿದ್ದು ಹೆಣ್ಣು ಅಂತ ಯಾರು ಇಸ್ಕೊಂಡಿಲ್ಲ, ಕಲರ್ ಚೆನ್ನಾಗಿಲ್ಲ ಅಂತ ಇಸ್ಕೊಳ್ಳಿಲ್ಲ. ಇದೊಡೆ ತೊಂದರೆ ತಿಪ್ಪುಳಿ ಸುಂದ್ರಿ. ಇವಳಿಗೆ ಮೈಂಡ್ ವಾಯ್ಸ್ ಹೆಂಗಿರುತ್ತೆ ಅಂದರೆ ಕಾಲ್ ಮೀ ಮ್ಯಾಮ್ ಹಂಗಿರುತ್ತೆ. ಇವಳನ್ನ ನೋಡೋಕ್ಕೆ ನಾನು ಒಂದು ಸ್ಟೂಲ್ ಹತ್ತಬೇಕು. ಸೊ ಇದು ಈ ಬಾಲ್ಕನಿ. ಇದು ಯಾಕೆ ಹಿಂಗೆ ಕವರ್ ಕಟ್ಟಿದ್ದೀವಿ ಅಂದರೆ ಇದು ತುಂಬ ಓಪನ್ ಸ್ಪೇಸ್ ಇದೆ. ಹಿಂದೆ ನನ್ನ ರೂಮಿಂದ ನಿಮ್ಗೊಂದು ಗುಡ್ಡ ತೆಂಗಿನ ಮರ ಏನು ತೋರಿಸಿದೆ, ಅದು ಈ ಕಡೆನೂ ಬರುತ್ತೆ. ಭಯಂಕರ ಗಾಳಿ ಬೀಸಿ ಸ್ಟವ್ವೇ ಆಫ್ ಆಗ್ತಿದೆ. ಅಷ್ಟು ಗಾಳಿ ಬೀಸೋದಕ್ಕೆ ನಾವೇ ಏನೇನೋ ಜುಗಾಡ್ ಮಾಡಿ ಇದೆಲ್ಲ ಕವರ್. ಅದರೊಳಗಡೆ ನಮ್ಮ ಬೆಕ್ಕು ಪಕ್ಕದ ಬಿಲ್ಡಿಂಗ್ ಹೋಗಿ ಎಲ್ಲ ಗಲೀಜು ಮಾಡ್ತಾನೆ ಅಂತ ಕಂಪ್ಲೇಂಟ್ ಬಂದಿದ್ದಕ್ಕೆ ಇದೆಲ್ಲ ನಾವೇ ಕಟ್ಟಿಸಿ ಡೋರ್ ಹತ್ರ ಇನ್ನೊಂದು ಇದೇ ಥರ ಹಾಕ್ಸಿದ್ದೀವಿ. ಅದು ಅದೇ ಕಂಪ್ಲೇಂಟ್ ಬಂದಿದ್ದಕ್ಕೆ ನಾವು ಅಲ್ಲಿ ಹಾಕ್ಸಿದ್ದೀವಿ. ಸೊ ಇವಾಗ ನಮ್ಮ ಗುಂಡ ಬಿಲ್ಡಿಂಗ್ ಕೆಳಗಡೆ ಹೋಗಿ ಆಪೋಸಿಟ್ ಇರೋ ನಾಯಿ ಮಲಗಿದ್ರಲ್ಲ ಆ ಜಾಗದಲ್ಲಿ ಮಾಡ್ತಾನೆ. ಇವಳು ನೋಡಿ ಮೆಲ್ಲಗೆ ಒಳಗೆ ಹೋಗ್ತಾಳೆ. ಡಿಂಗ್ರಿ ಸುಮ್ಮನಿರತ್ತೆ, ಮಿನಿ ಹಾರ್ಟ್ ಅಟ್ಯಾಕ್ ಆಗತ್ತೆ ಅವ್ಳಿಗೆ ಅಲ್ಲೇ. ನಡಿಯೇ ಅಷ್ಟೇ ಅವಳು. ಯಪ್ಪ ನೋಡು ಹತ್ತಿದ್ಲು. ಸೊ ಇದು ಔಟರ್. ಹಿಂಗೆ ಹೋದ್ರೆ ಟೆರೆಸ್. ಸೊ ನಾವು ಆಲ್ಮೋಸ್ಟ್ ಟಾಪ್ ಫ್ಲೋರಲ್ಲಿ ಇದ್ದೀವಿ. ಹಿಂಗೆ ಹೋದ್ರೆ ಕೈ ನೋವು ಬರುತ್ತೆ, ಕೈ ಇಳಿಸೋದು. ಹಿಂಗೆ ಹೋದ್ರೆ ಟೆರೆಸ್ ಗೈಸ್, ಸಿಂಪಲ್. ಮೊನ್ನೆ ಸಂಕ್ರಾಂತಿ ರಥೋ ಇಲ್ಲೇ ಮಾಡಿದ್ವಿ. ಬರ್ರಿ. ನಮ್ಮ ಕಾಲ್ ನೋವುತ್ತೆ, ನೀವು ಹತ್ರಿ, ನೀವು ತೋರ್ಸ್ಕೊಂಬನ್ರಿ. ಇಷ್ಟೇ ಖಾಲಿ ಟೆರೆಸ್, ಏನೂ ಇಲ್ಲ. ಸಂಕ್ರಾಂತಿ ಅಲ್ಲೊಂದು ಬಟ್ಟೆ ಒಣಗಾಕಿರೋದೆಲ್ಲ ಸೈಡ್ಗೆ ಎಸ್ಬಿಟ್ಟು ತೆಗ್ದಿದ್ವಿ. ನಾವು ಗಾಳಿ ಬೀಸುತ್ತೆ ಅನ್ನಲ್ಲ. ಸೆಕೆಂಡ್ ಫ್ಲೋರಲ್ಲಿ ಇದ್ದು ಹಿಂದೆ ಯಾವ ಮನೆ ಇಲ್ಲ ಇರೋದ್ರಿಂದ ಈ ಕಡೆಯಿಂದ ತುಂಬ ಗಾಳಿ ಬೀಸೋಕ್ಕೆ ಅಲ್ಲಿ ಕಿಚನ್ ಹತ್ರ ಆ್ಯಕ್ಚುಲಿ ಅದು ಫೈಬರ್ದು ಏನಂತಾರೆ ಕವರ್ ಥರ ಮಾಡಿದ್ದೀವಿ. ಸೊ ಇಷ್ಟೇ ಟೆರೆಸ್. ಇಲ್ಲಿಗೆ 200% ನಾನು ಹೋಮ್ ಟೂರ್ನ ಮುಗಿಸಿದ್ದೀನಿ. ನಮ್ಮ ಅಪ್ಪ ಅಮ್ಮನ ಒಂದು ಕಬೋರ್ಡ್ ತೆಗ್ದಿಲ್ಲ, ಯಾಕಂದರೆ ಅದು ಅವ್ರ ಪರ್ಸ್ನಲ್. ನನ್ನ ಪರ್ಸ್ನಲ್ಸ್ ಎಲ್ಲ ನಾನು ತೋರಿಸ್ಬಿಟ್ಟಿದ್ದೀನಿ, ಇನ್ನೇನು ನನ್ನ ಪರ್ಸ್ನಲ್ ಇಲ್ಲ ಅಷ್ಟೇ. ದಿಸ್ ಈಸ್ ಮೈ ಚಿಕ್ಕ ಚೊಕ್ಕ ಮನೆಯ ಹೋಮ್ ಟೂರ್. ಈಗ ನೀವೇ ಹೋಮ್ ಟೂರ್ ನೋಡಿದ್ವಿ. ಸೊ ಏನು ಹೇಳಬೇಕು ಅಂದರೆ ಈಗ ನನ್ನ ಪಾಯಿಂಟ್ ಅದೇ, ಹೋಮ್ ಟೂರ್ ಮಾಡೋಷ್ಟು ದೊಡ್ಡವರಲ್ಲ ಸ್ವಾಮಿ ನಾವು, ಅಷ್ಟು ದೊಡ್ಡ ಮನೇನೂ ಇಲ್ಲ. ಬಟ್ ಬೇಸಿಕಲಿ ಇದನ್ನು ತುಂಬ ಜನ ಕೇಳಿರೋದ್ರಿಂದ ಈ ಒಂದು ವ್ಲಾಗ್ ಮಾಡಿದ್ದು. ಸೊ ಎಲ್ಲರೂ ನನ್ನ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋ ನೆಕ್ಸ್ಟ್ ವ್ಲಾಗಲ್ಲಿ. ನಾವಿರೋದೇ ಹಿಂಗೆ. ನಮಗೆ ಸಪೋರ್ಟ್ ಮಾಡಿ, ಹೆಚ್ಚು 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 ಪ್ರೋತ್ಸಾಹ ಕೊಡಿ, ಧೈರ್ಯ ಕೊಡಿ, ಹುಮ್ಮಸ್ ಕೊಡಿ. ಟಾಟಾ, ಬೈ ಬಾಯ್. ಮೊದಲು ಆಂಟಿ ನೀವು ಹೋಮ್ ಟೂರ್ ಮಾಡಿ ಅಂತ ನೀವು ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಆದರೆ ಟೈಮ್ ಬರಲಿ, ಅದಕ್ಕೊಂದು ಸ್ವಲ್ಪ ಟೈಮ್ ಬರಬೇಕು ಅಂದ್ಕೊಂಡಿದ್ದೀನಿ, ಅವಾಗ ಮಾಡ್ತೀನಿ. ಓಕೆ ಆಂಟಿ, ಟೈಮ್ ಯಾವಾಗ ಬರುತ್ತೆ ನೋಡೋಣ. ಕ್ಯಾಮ್ರಾಮ್ಯಾನ್ ವಿಮೆನ್ ವೇದರಾಮ್ ಕೃಷ್ಣ ಜೊತೆ ವೇದರಾಮ್ ಕೃಷ್ಣ. ಬಾಯ್.